ಹಾಯ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಮನಸ್ಸಿದ್ದರೆ ಮಾರ್ಗ ಅಂತ ನೀವು ನುಡಿಗಟ್ಟನ್ನು ಕೇಳಿರ್ತೀರ. ನಾವು ಮನಸ್ಸು ಮಾಡಿದ್ರೆ ಯಾವುದೇ ಕೆಲಸನೂ ಕಷ್ಟ ಆಗೋದಿಲ್ಲ ಅಂತ ಹೇಳ್ತಾ ನಮ್ಮ ಇವತ್ತಿನ ಸೆಂಟೆನ್ಸ್ನ ನೋಡೋದಾದರೆ, ಡೈಲಿ ಮಾತಾಡೋವಂಥ ಇಂಗ್ಲೀಷ್ ಸೆಂಟೆನ್ಸಸ್ ಯಾವ ಥರ ಇರುತ್ತೆ ಅಂತ. ಮೊದಲನೇ ಸೆಂಟೆನ್ಸ್ ಹೀಗಿದೆ: ನೀವು ಎಲ್ಲಿಂದ ಮಾತನಾಡುತ್ತಿದ್ದೀರಾ? ನೀವು ಎಲ್ಲಿಂದ ಮಾತನಾಡುತ್ತಿದ್ದೀರಾ? ಇದನ್ನು ಕಾಮನ್ನಾಗಿ ನಾವು ಆಡೇ ಆಡ್ತೀವಿ. ಈ ಸೆಂಟೆನ್ಸ್ ಹೇಳ್ತೀವಿ. ವೇರ್ ಆರ್ ಯು ಟಾಕಿಂಗ್ ಫ್ರಮ್? ಇದನ್ನು ಇಂಗ್ಲೀಷಲ್ಲಿ ವೇರ್ ಆರ್ ಯು ಟಾಕಿಂಗ್ ಫ್ರಮ್ ಅಂತ ಹೇಳ್ತಾರೆ. ಹಾಗೆ ಎರಡನೇ ಸೆಂಟೆನ್ಸ್ ಹೀಗಿದೆ: ಅವಳು ದೇಶವನ್ನು ಪ್ರತಿನಿಧಿಸುತ್ತಾಳೆ. ಅವಳು ದೇಶವನ್ನು ಪ್ರತಿನಿಧಿಸುತ್ತಾಳೆ. ಇದನ್ನು ಇಂಗ್ಲೀಷ್ನಲ್ಲಿ ಶಿ ರೆಪ್ರೆಸೆಂಟ್ಸ್ ದಿ ಕಂಟ್ರಿ. ಶಿ ರೆಪ್ರೆಸೆಂಟ್ಸ್ ದಿ ಕಂಟ್ರಿ. ಅವಳು ದೇಶವನ್ನು ಪ್ರತಿನಿಧಿಸುತ್ತಾಳೆ ಅನ್ನೋದನ್ನು ಶಿ ರೆಪ್ರೆಸೆಂಟ್ಸ್ ದಿ ಕಂಟ್ರಿ. ಹಾಗೆ ಮೂರನೇ ಸೆಂಟೆನ್ಸ್ ಹೀಗಿದೆ: ಅವಳಿಗೆ ಯಾರಾದರೂ ತೊಂದರೆ ಕೊಡುತ್ತಾರೆಯೇ? ಅವಳಿಗೆ ಯಾರಾದರೂ ತೊಂದರೆ ಕೊಡುತ್ತಾರೆಯೇ? ಡಸ್ ಎನಿವನ್ ಬಾದರ್ ಟು ಹರ್? ಡಸ್ ಎನಿವನ್ ಬಾದರ್ ಟು ಹರ್? ಹಾಗೆ ಮುಂದಿನ ಸೆಂಟೆನ್ಸ್ ಹೀಗಿದೆ: ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಯಾರು? ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಯಾರು? ಅದನ್ನು ಇಂಗ್ಲೀಷಲ್ಲಿ ಹೂ ಈಸ್ ಯುವರ್ ಫೇವರೆಟ್ ಆ್ಯಕ್ಟರ್? ಹೂ ಈಸ್ ಯುವರ್ ಫೇವರೆಟ್ ಆ್ಯಕ್ಟರ್? ನೋಡಿ, ಇದನ್ನು ಡೈಲಿ ಮಾತಾಡ್ತಾನೆ ಇರ್ತೀವಿ ನಾವು. ಅದನ್ನೇ ಇಂಗ್ಲೀಷ್ನಲ್ಲಿ ಯಾವ ಥರ ಮಾತಾಡ್ತಿದ್ದೀವಿ ಅಂತಂದರೆ, ನೀವು ಎಲ್ಲಿಂದ ಮಾತನಾಡುತ್ತಿದ್ದೀರಾ ಅನ್ನೋದನ್ನು ವೇರ್ ಆರ್ ಯು ಟಾಕಿಂಗ್ ಫ್ರಮ್. ಹಾಗೆ ಅವಳು ದೇಶವನ್ನು ಪ್ರತಿನಿಧಿಸುತ್ತಾಳೆ ಅನ್ನೋದನ್ನು ಶಿ ರೆಪ್ರೆಸೆಂಟ್ಸ್ ದಿ ಕಂಟ್ರಿ. ಹಾಗೆ ಅವಳಿಗೆ ಯಾರಾದರೂ ತೊಂದರೆ ಕೊಡುತ್ತಾರೆಯೇ ಅನ್ನೋದನ್ನು ಇಂಗ್ಲೀಷಲ್ಲಿ ಡಸ್ ಎನಿವನ್ ಬಾದರ್ ಟು ಹರ್? ಹಾಗೆ ನಿಮ್ಮ ಫೇವರೆಟ್ ಆ್ಯಕ್ಟರ್ ಯಾರು? ಹೂ ಈಸ್ ಯುವರ್ ಫೇವರೆಟ್ ಆ್ಯಕ್ಟರ್? ನಿಮ್ಮ ಫೇವರೆಟ್ ಆ್ಯಕ್ಟರ್ ಯಾರು ಅನ್ನೋದನ್ನು ಹೂ ಈಸ್ ಯುವರ್ ಫೇವರೆಟ್ ಆ್ಯಕ್ಟರ್? ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೇನಾದರೂ ತಿಳಿಸಿದರೆ ಕಮೆಂಟ್ ಮಾಡಿ. ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋನ ನೋಡ್ತಾಯಿರಿ. ಥ್ಯಾಂಕ್ ಯು.